ಶಿವಮೊಗ್ಗ ನಗರದಲ್ಲಿ SBI ಎದುರುಗಡೆ ಇರುವಂತಹ ಜಾಗವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ವಕ್ಫ್ ಸಂಸ್ಥೆಗೆ ಸೇರಿಸಿ ಕೊಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಅವರಿಗೆ ಖಾತೆನೂ ಕೂಡ ನಮೂದಾಗಿದೆ. ಆದರೆ ಈ ಹಿಂದೆನೇ ಹಲವಾರು ಬಾರಿ ಪ್ರಕ್ರಿಯೆ ನಡೆದು ಈ ಜಾಗ ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಕಮಿಷನರ್ ಒಬ್ಬರು ಒಂದು ವರದಿಯನ್ನು ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಸಂಸ್ಥೆಯಿಂದ ಅರ್ಜಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟನ್ನು ಕಮಿಷನರಿಂದ ಕೇಳ್ತಾರೆ. ಕಮಿಷನರ್ ಅವರು ಒಂದು ಸಂಪೂರ್ಣವಾದ ವರದಿಯನ್ನು ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಈ SBI ಎದುರುಗಡೆ ಇರುವಂತಹ ಜಾಗ ಯಾವುದೇ ನೋಟಿಫಿಕೇಷನಲ್ಲಾಗಲಿ ಇದೇ ಜಾಗವನ್ನು ವಕ್ಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಸೂಕ್ತವಾದ ದಾಖಲೆಗಳಿಲ್ಲ ಅನ್ನುವಂಥ ಸಂಪೂರ್ಣವಾದ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವಿವತ್ತು ರಾಷ್ಟ್ರಭಕ್ತರ ಬಳಗದಿಂದ ಈ ಜಾಗವನ್ನು ಶಿವಮೊಗ್ಗದ ಸಾರ್ವಜನಿಕರ ಬಳಕೆಗೆ ಉಳಿಸಬೇಕು ಅಂಥೇಳಿ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ವಾಗೀಶ್ ಕಮಿಷನರ್ ಅವರು ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಾನೂನಿನ ಪ್ರಕಾರ ನಾನು ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿದ್ದಾರೆ. ಅದು ಉಚ್ಚ ನ್ಯಾಯಾಲಯದಿಂದ 8 ವಾರಗಳ ಒಳಗೆ ಈ ಅರ್ಜಿಯ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ಬಂದಿದೆ. ಆ ಪ್ರಕಾರ ಅವರು 2 ಹಿಯರಿಂಗ್ ಮಾಡಿದ್ದೀನಿ. ಈಗ ಇನ್ನು ಉಳಿದಂತೆ ಕಾನೂನು ಪ್ರಕಾರ ಏನಿದೆ ಅದನ್ನು ನೋಡಿ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಏನು ಆಟದ ಮೈದಾನ ಎಲ್ಲ ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಕೆಲವು ಮುಸಲ್ಮಾನರು ಅದನ್ನು ವಕ್ಫಿನ ಆಸ್ತಿ ಅನ್ನೋಂಥ ತೀರ್ಮಾನ ಮಾಡಿ ಈಗಾಗಲೇ ಅದು ನಮ್ಮದು ಅನ್ನೋಂಥ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಎರಡನೇದು, ಈಗಾಗಲೇ ಉಚ್ಚ ನ್ಯಾಯಾಲಯ ಕೂಡ 8 ವಾರದಲ್ಲಿ ಈ ಒಂದು ಅರ್ಜಿನ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅದನ್ನ ಈಗಾಗಲೇ ಕಮಿಷನರ್ ಹತ್ರ ನಾವು ತಕ್ಷಣ ಈ ಒಂದು ಅರ್ಜಿನ ತಕ್ಷಣ ಇತ್ಯರ್ಥ ಮಾಡಬೇಕು. ಇದನ್ನ ಆಟದ ಮೈದಾನವಾಗೇ ಉಳಿಬೇಕು ಅನ್ನಂತ ಎಲ್ಲ ಹಿಂದೂಗಳ ಏನು ಹೊರಲ ಒಂದು ಅಭಿಪ್ರಾಯ ಇದೆ ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ಈಗಾಗಲೇ ನಾವು ಮುನ್ಸಿಪಲ್ ಕಮಿಷನರಿಗಾಗಲೇ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕ ಸ್ಪಂದನೆ ಅವ್ರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಸ್ತಿನ ವಕ್ಫಿಗೆ ಹೋಗ್ಲಿಕ್ಕೆ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವಂತ ಒಂದು ಜಾಗದ ವಿಸ್ತೀರ್ಣ ಮತ್ತು ಹಕ್ಕನ್ನ 2019ನೇ ಇಸ್ವಿನಲ್ಲಿ ದಾಖಲಾಗಿರುವ ಬಗ್ಗೆ 2021ನೇ ಇಸ್ವಿನಲ್ಲಿ ಒಂದು ಆಕ್ಷೇಪಣೆ ದಾಖಲಾಗಿರುತ್ತೆ. ಆ ಆಕ್ಷೇಪಣೆಯನ್ನ ನಿಗದಿತ ಸಮಯದಲ್ಲಿ ವಿಲೇವಾರಿ ಮಾಡದಿರುವ ಬಗ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ 8 ವಾರಗಳ ಗಡುವನ್ನು ಕೊಟ್ಟು ಅದನ್ನ ಕರ್ನಾಟಕ ಕಾರ್ಪೊರೇಷನ್ ವಿಧಿ 114 ಉಪನಿಯಮಗಳ ಅನುಸಾರ ಪುನರಾಮರ್ಶೆ ರಿವ್ಯೂ ಪಿಟಿಷನ್ನ ದಾಖಲು ಮಾಡಿಕೊಳ್ಳುವುದರ ಮೂಲಕ ಕೂಡಲೇ ಅದನ್ನ ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿರುತ್ತೆ. ಈಗಾಗಲೇ ಬಂದ್ಬಿಟ್ಟು ಸದರಿ ವಿಚಾರಣೆ ಬಂದ್ಬಿಟ್ಟು ಜಾರಿನಲ್ಲಿರುತ್ತೆ. 2-3 ಹಂತದ ವಿಚಾರಣೆಗಳು ನಡೆದಿರುತ್ತೆ. ಮತ್ತೊಂದು ವಿಚಾರಣೆಯ ದಿನಾಂಕ ಮುಂದಿನ ವಾರದಲ್ಲಿ ನಿಗದಿಯಾಗಿರುತ್ತದೆ. ನಿಯಮಾನುಸಾರ ಕರ್ನಾಟಕ ಕಾರ್ಪೊರೇಷನ್ ಖಾತಾಗಳ ಪರಾಮರ್ಶೆ ವಿಧಿಯ ಅನುಸಾರ ನಾವು ಅದನ್ನ ನಿಯಮಾನುಸಾರ ಇತ್ಯರ್ಥಪಡಿಸ್ತೇವೆ. ಯಾವುದೇ ಮಾಲೀಕತ್ವದ ಜಾಗ ಅನ್ನೋದಾಗ್ಲಿ ಅಥವಾ ಯಾವುದೇ ವಿಸ್ತೀರ್ಣದ ಬಗ್ಗೆ ಇದಾಗ್ಲಿ ಅದೆಲ್ಲನೂ ಕೂಡ ವಿಚಾರಣೆಯ ಆದೇಶಕ್ಕೆ ಒಳಪಟ್ಟು ಅದು ನಿರ್ಧಾರ ಆಗುತ್ತೆ. ವಿಚಾರಣೆ ನಡೀತಾ ಇರೋದ್ರಿಂದ ಅದು ನಿರ್ದಿಷ್ಟವಾಗಿ ಈ ಸಮಯದಲ್ಲಿ ಅದನ್ನ ಯಾವುದು ಕೂಡ ಖಾತ್ರಿ ಮಾಡಿ ಹೀಗೆ ಅಂತ ಹೇಳಲಿಕ್ಕೆ ನಿಯಮಬದ್ಧವಾಗಿರೋದಿಲ್ಲ. ಅದು ಈಗ ರಾಷ್ಟ್ರಭಕ್ತರ ಬಳಗ ಎನ್ನುವರು ಕೂಡ ಭೇಟಿಯಾಗಿದ್ರು. ಹಲವಾರು ಸಂಘ ಸಂಸ್ಥೆಗಳು ಕೂಡ ಭೇಟಿಯಾಗಿದ್ವು. ವಿಧದ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತೆ ವ್ಯಕ್ತಿಗತ ಅರ್ಜಿಗಳು ಕೂಡ ಹಲವಾರು ಕೊಡ್ತಾ ಇರ್ತಾರೆ. ಬಟ್ ಆದರೆ ನಮ್ಮ ಸ್ಕೋಪ್ ಆಫ್ ರಿವ್ಯೂ ಪಿಟಿಷನ್ ಈ ಎಲ್ಲಾ ದಾಖಲೆಗಳಲ್ಲಿ ಲಭ್ಯವಿರುವಂತಹ ಆಧಾರಗಳು, ನಮ್ಮ ಕಚೇರಿ ಲಭ್ಯವಿರುವಂತಹ ದಾಖಲೆಗಳು ಮತ್ತೆ ಕರ್ನಾಟಕ ಕಾರ್ಪೊರೇಷನ್ನ ವಿಧಿಗಳಲ್ಲಿ ಕಮಿಷನರ್ಗೆ ಪ್ರದತ್ತವಾಗಿರುವಂತಹ ಅಧಿಕಾರಗಳನ್ನ ಬಳಸಿಕೊಂಡು ನಾವು ಸೂಕ್ತ ನಿರ್ಣಯವನ್ನ ಕರ್ನಾಟಕ ಕಾರ್ಪೊರೇಷನ್ ವಿಧಿ 114 ವಿರುದ್ಧ ಅನ್ವಯ ತೆಗೆದುಕೊಳ್ತೇವೆ ನಾವು.